ನಮಸ್ಕಾರ. ಇದು ನಿಮ್ಮ ಸಿರಿ ಡಿಜಿಟಲ್ ನ್ಯೂಸ್. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಐನಕ್ಕಿ ಗ್ರಾಮದ ರಸ್ತೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋ ಹಾಗೂ ನಂತರ ನಡೆದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ರಸ್ತೆಯ ನೈಜ ವಾಸ್ತವ ಸ್ಥಿತಿ ತಿಳಿಯಲು ಸಿರಿ ಡಿಜಿಟಲ್ ನ್ಯೂಸ್ ಸ್ಥಳ ಪರಿಶೀಲನೆ ನಡೆಸಿದೆ. ಈ ಕುರಿತು ನಮ್ಮ ವಿಶೇಷ ಪ್ರತಿನಿಧಿ ವಿಶ್ವನಾಥ ನಡುತೋಟ ಅವರ ವಿಶೇಷ ಗ್ರೌಂಡ್ ರಿಪೋರ್ಟ್. ಆತ್ಮೀಯರೇ, ನಾವು ಇದೀಗ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕಿನ ಐನಕಿದು ಗ್ರಾಮದ ಐನಕಿದು ಶಾಲಾ ಬಳಿಯ ಸರ್ಕಲ್ ಬಳಿ ಇದೀಗ ನಾವಿದ್ದೇವೆ. ಈಗಾಗಲೇ ಸೋಷಲ್ ಮೀಡಿಯಾದಲ್ಲಿ ಕೋಟೆ, ಕುಡುಮುಂಡೂರು, ಬಾಳುಗೋಡು ರಸ್ತೆಯ ಅಭಿವೃದ್ಧಿ ಕುಂಠಿತದ ಬಗ್ಗೆ ಬಹಳಷ್ಟು ಬಂದ ಕಾರಣ ರಸ್ತೆಯ ಸ್ಥಿತಿ ಹೇಗಿದೆ ಮತ್ತು ಇಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗಬೇಕಾಗಿದೆ ಎನ್ನುವಂಥ ವಿಚಾರವನ್ನು ಖುದ್ದಾಗಿ ವೀಕ್ಷಿಸಲು ನಾವು ಇವತ್ತು ಬಂದು ಇದನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇಲ್ಲಿಗೆ ಸುಬ್ರಹ್ಮಣ್ಯದಿಂದ 6 ಕಿಲೋಮೀಟರಷ್ಟು ದೂರ ಇದೆ. ಇಲ್ಲಿಯ ವಸ್ತುಸ್ಥಿತಿಯನ್ನು ಖುದ್ದಾಗಿ ವೀಕ್ಷಿಸಲಿಕ್ಕೋಸ್ಕರ ನಾವು ಬಂದಿರೋದು. ಬಹುಶಃ ತಾವು ನೋಡ್ಬೋದು, ಇದು ಇಲ್ಲಿಂದ ಪ್ರಾರಂಭ ಆಗ್ತದೆ ಈ ರಸ್ತೆ. ಇದು ಕೋಟೆ ಹೋಗಿ ಅಲ್ಲಿಂದ ಕುಡುಮುಂಡೂರು ಹೋಗಿ ಬಾಳ್ಗೋಡು ಹೋಗತಕ್ಕಂಥ ರಸ್ತೆ. ಈಗಾಗಲೇ ಹೊಂಡ ಗುಂಡಿಗಳನ್ನು ತಾವು ಕಾಣ್ಬೋದು. ಈ ರಸ್ತೆಯ ಸ್ಥಿತಿ ಹೇಗಿದೆ ಅಂದರೆ ಬಹುಶಃ ನಡ್ಕೊಂಡು ಹೋಗುವವರಿಗೂ ಕೂಡ ಬಹಳಷ್ಟು ಕಷ್ಟ ಆಗತಕ್ಕಂಥ ಒಂದು ಸಂದರ್ಭದ ಮತ್ತು ಒಂದು ಕ್ಲಿಷ್ಟಕರವಾದಂಥ ಕೆಲವು ಈ ರಸ್ತೆಯ ಭಾಗದಲ್ಲಿ ಇದೆ. ಎರಡೂ ಕಡೆ ರಸ್ತೆಯ ಒಂದು ಬದಿಗಳಲ್ಲಿ ಡಾಮರ್ ಇರತಕ್ಕಂಥ ಡಾಮರ್ ಕೂಡ ಕಿತ್ತು ಹೋದನ್ನು ತಾವು ವೀಕ್ಷಿಸ್ಬೋದು. ಹಾಗೆಯೇ ಇಲ್ಲಿಂದ ನಾವು ಎಷ್ಟು ದೂರ ಹೋಗ್ತೇವೋ ಅಷ್ಟು ದೂರ ಕೂಡ ಹೊಂಡ ಗುಂಡಿಗಳು ಇರ್ತಕ್ಕಂಥದ್ದೇ ಆಗಿದೆ. ಅಂದರೆ ಬಹಳಷ್ಟು ಹಿಂದೆ ಆಗಿರ್ತಕ್ಕಂಥ ಡಾಮರ್ ಕಾರಣ ಇದು ಈಗ ಎದ್ದು ಹೋಗಿದೆ ಎಂಬುದನ್ನು ನಾವು ಇಲ್ಲಿ ಕಾಣಬಹುದು. ಇದೀಗ ನಾವು ಈ ರಸ್ತೆಯಲ್ಲಿ ಮುಂದಕ್ಕೆ ಚಲಿಸ್ತಾ ಇದ್ದೇವೆ. ಸುಮಾರು 1 ಕಿಲೋಮೀಟರಷ್ಟು ನಾವು ಇಂತಹ ಈ ಹೊಂಡ ಗುಂಡಿಗಳು ರಸ್ತೆಯಲ್ಲಿ ಇದೀಗ ನಾವು ಹೋಗ್ತಾ ಇದ್ದೇವೆ. ಐನಕಿದು ಸರ್ಕಲಿಂದ ಕೋಟೆ ಹೋಗುವಂಥ ರಸ್ತೆ ಇದಾಗಿದೆ. ಇಲ್ಲಿ ರಸ್ತೆಯಲ್ಲಿ ಎಲ್ಲಿ ನೋಡಿದರಲ್ಲೂ ಕೂಡ ಹೊಂಡ ಗುಂಡಿಗಳು ಮಾತ್ರವಲ್ಲ, ಮಳೆಗಾಲ ಸಂದರ್ಭದಲ್ಲಿ ಆ ಹೊಂಡದಲ್ಲಿ ನೀರು ನಿಂತಿರುವಂಥದ್ದನ್ನು ಕೂಡ ತಾವು ಇಲ್ಲಿ ಕಾಣಬಹುದು. ಹಾಗೆಯೇ ಸೈಡ್ ಅಥವಾ ಏನೋ ಎರಡೂ ಬದಿಗಳಲ್ಲಿ ಒಂದು ಬದಿಯಲ್ಲಿ ಗಿಡ ಗಂಟಿಗಳು ಕೂಡಿದ್ದರೆ ಇನ್ನೊಂದು ಬದಿ ಸ್ವಲ್ಪ ವಿಶಾಲವಾಗಿದ್ದರೂ ಕೂಡ ಅಲ್ಲಿ ಯಾವುದೇ ಎರಡು ವಾಹನಗಳು ಬಂದಾಗ ಸೈಡ್ ಕೊಡುವಂಥ ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಕೂಡ ಕಷ್ಟವನ್ನೇ ತಾವು ಅಥವಾ ಕ್ಲಿಷ್ಟಕರವಾದಂಥ ಸಂದರ್ಭವನ್ನೇ ಕಾಣಬಹುದು. ಇದೀಗ ಈ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ರೂ ಕೂಡ ನಾವು ಇದರ ಬಲಬದಿಯಲ್ಲಿ ಮತ್ತೊಂದು ರಸ್ತೆ ಇದ್ದ ಹಾಗೆ ಕಾಣುತ್ತದೆ. ಕಾರಣ ಇಷ್ಟೇ, ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲದಂತಹ ವಾಹನಗಳಿಗೆ ಆ ಬದಲಿ ರಸ್ತೆ ಅಥವಾ ಆ ಸೈಡನ್ನು ಉಪಯೋಗಿಸಿಕೊಂಡೇ ಹೋಗುವಂಥ ಸಂದರ್ಭ ಇಲ್ಲಿ ಇದೆ ಎಂಬುದನ್ನು ತಾವು ಕಾಣಬಹುದು. ಕೆಲವು ಸಂದರ್ಭಗಳಲ್ಲಿ ಬಲಬದಿಯಲ್ಲಿ ಇದ್ದರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಎಡಬದಿಯಲ್ಲಿ ಆ ರೀತಿಯ ವ್ಯವಸ್ಥೆಯನ್ನು ತಾವು ಕಾಣಬಹುದು. ಹಾಗೆಯೇ ಇದೀಗ ಇದು ಇಲ್ಲಿ ನೆಲ್ಲಿಗುಡ್ಡೆ ರಸ್ತೆ, ಹಾಗೆ ಮತ್ತೆ ಮುಂದೆ ಇಕ್ಕೆಲೆ ಮತ್ತು ಬೇರೆ ಕವಲುದಾರಿಗಳ ರಸ್ತೆಗಳು ಕೂಡ ಇದಕ್ಕೆ ತಾಗಿಕೊಂಡೇ ಇದೆ. ಅಂದರೆ ಒಂದು ರೀತಿಯಲ್ಲಿ ಹೇಳೋದಿದ್ರೆ ಈ ರಸ್ತೆಯಲ್ಲಿ ಮೊದಲು ಐನಕಿದು ಕೋಟೆವರೆಗೆ ಬಸ್ಸು ಕೂಡ ಹೋಗ್ತಿತ್ತು. ಈಗ ಬಸ್ಸು ಸಂಚಾರಕ್ಕೂ ಕೂಡ ಯೋಗ್ಯವಲ್ಲದ ರಸ್ತೆ ಇದಾಗಿದೆ ಎಂಬುದನ್ನು ತಾವು ಇಲ್ಲಿ ಕಾಣಬಹುದು. ಒಳ್ಳೆಯ ಪರಿಸರ, ಆದರೆ ಸಂಪೂರ್ಣ ರಸ್ತೆ ಹದಗೆಟ್ಟ ಕಾರಣ ಇಲ್ಲಿ ಜನಸಂಚಾರಕ್ಕೆ ಕೂಡ ಹಗಲು ಹೊತ್ತಲ್ಲಿ ಹೋದರೂ ಕೂಡ ರಾತ್ರಿ ಬಹಳ ಕಷ್ಟ ಎಂಬುದನ್ನು ಕೂಡ ತಾವು ಇಲ್ಲಿ ನೋಡ್ಬೋದು. ಇದೀಗ ನಾವು ಈ ಕೊಪ್ಪಲಗದ್ದೆ ಎನ್ನುವಂಥ ಪ್ರದೇಶದಿಂದ ಮುಂದೆ ಹೋಗ್ತಿರುವಾಗ ನಮಗೆ ಕಾಂಕ್ರೀಟೀಕರಣ ಕಾಣ್ತಾ ಉಂಟು. ಇದು ಎಷ್ಟು ದೂರ ಇದೆ ಎಂಬುದನ್ನು ನಾವು ಇದೀಗ ವಾಹನದಲ್ಲಿ ಹೋಗುವಾಗ ವೀಕ್ಷಿಸ್ತಾ ಇದ್ದೇವೆ. ಕಾಂಕ್ರೀಟೀಕರಣ ಮಾಡಿದಂಥ ಈ ಕಾಮಗಾರಿ ನೋಡೋ ಮಟ್ಟಿಗೆ ಇದೀಗ ಚೆನ್ನಾಗಿ ಕಾಣ್ತಾ ಇದೆ. ಅದರಲ್ಲಿ ನಾವು ಈಗ ಚಲಿಸ್ತಾ ಇದ್ದೇವೆ. ಕೊಪ್ಪಲಗದ್ದೆಯಿಂದ ಅವರು ಹೇಳೋ ಪ್ರಕಾರ ಆಚಾರಿ ಗದ್ದೆ ಅಲ್ಲಿಯ ಮುಂದೆ ಅಲ್ಲಿವರೆಗೆ ಆಗಿದೆ ಅಂತ ಹೇಳುವಂಥ ಇದಿದೆ. ಅಲ್ಲಿಂದ ನಂತರ ಕೋಟೆ ಹೇಳುವಂಥ ಪ್ರದೇಶಕ್ಕೆ ನಾವು ತೆರಳಬೇಕಾಗಿದೆ. ಬಹುಶಃ 450
ಮೀಟರ್ ಹೇಳಿದಾಗಾಯಿತು. ಹಾಗೆ 50 ಮೀಟರ್ ಮೊದಲು ಇಲ್ಲಿ ಇತ್ತು ಎಂಬುದನ್ನು ಕೂಡ ತಿಳಿಸಿರ್ತಾರೆ. ಒಟ್ಟಿಗೆ 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟ್ರಷ್ಟು ಕಾಂಕ್ರೀಟೀಕರಣ ಅದನ್ನು ನಾವು ಇಲ್ಲೀಗ ಗಮನಿಸಬಹುದು. ಕಾಂಕ್ರೀಟೀಕರಣ ಆಗಿರ್ತಕ್ಕಂತಹ ಕಾಮಗಾರಿ ಚೆನ್ನಾಗಿದೆ. ಇದು ಕಾಂಕ್ರೀಟೀಕರಣದ ಎಂಡ್. ಸುಮಾರು ಅರ್ಧ ಕಿಲೋಮೀಟರ್ ಇಲ್ಲಿಗೆ ಆಯಿತು. ಮುಂದೆ ನಾವು ಆಚಾರಿ ಗದ್ದೆ ಹಾಗೆ ಕೋಟೆ ತಲುಪಬೇಕು. ಇದು ಪೂರ್ತಿ ಮಡ್ ರೋಡ್ ಆಗಿ ಕಾಣ್ತಾ ಉಂಟು. ಅಂದರೆ ಹಿಂದೆ ಡಾಮರೀಕರಣ ಆಗಿದೆ ಅಂತಾರೆ, ಪೂರ್ತಿ ಹೋಗಿದೆ. ಹಾಗೆಯೇ ಐನಿಕಿದು ಶಾಲಾ ಬಳಿಯಿಂದ ಆ ಸರ್ಕಲ್ ಬಳಿಯಿಂದ ನಾವೇನು ಬಂದಿದ್ದೇವೋ 1 ಕಿಲೋಮೀಟ್ರ್, ಅದು ಕೂಡ ಡಾಮರೀಕರಣ ಆಗಿ ಈಗ ಹೊಂಡಗುಂಡಿ ಎಂಬುದನ್ನು ಕೂಡ ನಾವು ಕೇಳಿದ್ದೇವೆ. ಇದು ಕೋಟೆ ಪ್ರದೇಶಕ್ಕೆ ನಾವು ತೆರಳತಕ್ಕಂಥ ಸಂದರ್ಭ. ಆಚಾರಿ ಗದ್ದೆ ತೆರಳುವಂಥ ಪ್ರದೇಶ ಇದಾಗಿದೆ. ಇಲ್ಲಿ ನೋಡಿ ತಾವು ವೀಕ್ಷಿಸ್ಬೋದು, 2 ಮಾರ್ಗ ಇದ್ದ ಹಾಗೆ ಕಾಣ್ತಾ ಉಂಟು. ಮೇಲಿನ ಮಾರ್ಗ ಡಾಮರೀಕರಣ ಆದಂತಹ ಮಾರ್ಗ, ಕೆಳಗಿನ ಮಾರ್ಗ ಇನ್ನೊಂದು ಮಾರ್ಗ. ಇದರಲ್ಲಿ ಯಾವುದು ಡಾಮರೀಕರಣ ಯಾವುದು ಆಗಿಲ್ಲ ಎಂಬುದು ಗೊತ್ತಿಲ್ಲ. ಜನರು ಮಾತ್ರ ಈ 2 ಮಾರ್ಗಗಳನ್ನು ಬಳಸ್ತಾರೆ ಎಂಬುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಆ ಮೇಲಿನ ಬೋಲ್ಡರ್ಸ್ ಇರತಕ್ಕಂಥ ಮಾರ್ಗದಲ್ಲಿ ವಾಹನಗಳಿಗೆ ಹೋಗಲಿಕ್ಕೆ ಕ್ಲಿಷ್ಟಕರ ಮತ್ತು ಕಷ್ಟ ಆದ್ದರಿಂದ ಅವರು ಈ ಬಲಬದಿಯ ಈ ಮಡ್ ರೋಡ್ ಮಾರ್ಗವನ್ನು ಬಳಸ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿತಾ ಉಂಟು. ಎಷ್ಟು ದೂರ ಹೋಗಿದೆ ಎಂಬುದು ನಾವು ಇನ್ನಷ್ಟೇ ಇದನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ಸ್ಥಳೀಯರು ತಿಳಿಸಿದ ಮಾಹಿತಿ ಪ್ರಕಾರ ಈ ಮಾರ್ಗದ ಸ್ಥಿತಿಯನ್ನು ನಾವು ಸ್ವತಃ ವೀಕ್ಷಿಸ್ತಾ ಇದ್ದೇವೆ. ಮುಂದೆ ನಾವು ಇದೀಗ ಕೋಟೆ ತಿಳುವಂಥ ಸ್ಥಳದಿಂದ ಮುಂದೆ ಹೋಗ್ತಾ ಇದ್ದೇವೆ. ಇದರಲ್ಲಿ ನಮಗೆ ಈಗ ಬಂದ ಹಾಗೆ ಮಡ್ ರೋಡೇ ಕಾಣ್ತಾ ಉಂಟು. ಡಾಮರೀಕರಣ ಕಾಣ್ತಕ್ಕಂಥದ್ದು ಅಲ್ಲಲ್ಲಿ ಡಾಮರೀಕರಣ ಕಾಣ್ತಾ ಉಂಟಷ್ಟೇ ಅಲ್ಲದೆ ಎಲ್ಲ ಕಡೆಯಲ್ಲಿ ದುಸ್ಥಿತಿಯಲ್ಲಿ ಇದೆ ಎಂಬುದನ್ನು ತಾವು ಗಮನಿಸಬಹುದು. 2 ರೋಡ್ ಇದೆ ಅಲ್ಲಿ, ಅದು ಮೇಲೆ ರೋಡಲ್ಲ, ಇದು ಕೋಟೆ ವೈಲಿಗೆ ಹೋಗೋದು ರೋಡು ಅಲ್ಲ. ಕೇಳು ಇದು ಇದೇ ರೋಡು ಅಲ್ಲ, ಕೇಳು. ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಸರ್. ಇದು ಈಗ ನಾವು ಕೋಟೆ ಬಸ್ ಸ್ಟ್ಯಾಂಡ್ ಪಕ್ಕ ಬಂದಿದ್ದೇವೆ. KSRTC ಬಸ್ ಈ ಹಿಂದೆ ಕೂಡ ಇಲ್ಲಿ ಕೋಟೆ ಬಸ್ ಸ್ಟ್ಯಾಂಡ್, ಕೋಟೆ ಎಂಬಂಥ ಜಾಗ ಇದಾಗಿದ್ದು ಇಲ್ಲಿಗೆ KSRTC ಬಸ್ಸು ಕೂಡ ಬರ್ತಾಯಿತ್ತು. ಇಲ್ಲಿ ಬಂದು ಟರ್ನ್ ಆಗಿ ತಂಗುದಾಣದಲ್ಲಿ ನಿಂತು ಕೆಲವೊಮ್ಮೆ ಇಲ್ಲೇ ಹಾಲ್ಟ್ ಆಗಿ ಮರುದಿನ ಹೋಗುವಂಥ ಸಂದರ್ಭ ಕೂಡ ಇತ್ತು. ಇದೇ ಎಡಕ್ಕೆ ನಾವು ಇದೀಗ ಕುಡುಮುಂಡೂರು ರಸ್ತೆಯಾಗಿ ಮುಂದೆ ಹೋಗ್ತಾ ಇದ್ದೇವೆ. ಸಂಪೂರ್ಣ ಹದಗೆಟ್ಟ ರಸ್ತೆ ಅನ್ನಬಹುದು. ಡಾಮರೀಕರಣ ಇಲ್ಲಿ ಕಾಣ್ತಾ ಇಲ್ಲ, ಮುಂದೆ ಕಾಣ್ತಾ ಇದೆ. ಇಲ್ಲಿ ಬೋಲ್ಡರ್ಸ್ ಹಾಕಿದ್ದಾರೆ ಇಲ್ಲಿಂದ, ಕೋಟೆಯಿಂದ. ಇದು ಎಷ್ಟು ವರ್ಷದ ಹಿಂದಿದು ಏನಂತ ಗೊತ್ತಿಲ್ಲ, ಸ್ಥಳೀಯರು ಹೇಳಿದರು ಬೋಲ್ಡರ್ಸ್ ಇದೆ, ಅದು ಕೂಡ ಕೆಲವು ಕಡೆ ಎದ್ದಿದೆ ಅಂತ. ನಮಗೂ ಅದು ಅದೇ ರೀತಿಯಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ವಾಹನ ಚಲಿಸುವ ಹಾಗೆ ಕೂಡ ಉಂಟು. ಮತ್ತು ನಾವು ಮೈದಾನ ರೋಡ್ ಅಥವಾ ಬೋಲ್ಡರ್ಸ್ ಕಳೆದು ಮತ್ತೆ ಅದೇ ರೋಡಿಗೆ ಬಂದಿದ್ದೇವೆ. ಇಲ್ಲಿ ಡಾಮರೀಕರಣವೂ ಇಲ್ಲ, ಬೋಲ್ಡರ್ಸ್ ಇಲ್ಲ, ಕಾಂಕ್ರೀಟ್ ಇಲ್ಲ. ಇದು ಪೂರ್ತಿ ಚರಂಡಿ ವ್ಯವಸ್ಥೆ ಇಲ್ಲ. ಇದು ಪೂರ್ತಿ ಮಡ್ ರೋಡ್ ಆಗಿದೆ. ಇಷ್ಟು ಬಂದಿರತಕ್ಕಂಥ ಇಷ್ಟು ಜಾಗ ಕೂಡ ಇದೀಗ ನಾವು ಮಡ್ ರೋಡಲ್ಲಿ ಚಲಿಸ್ತಿದ್ದೇವೆ ಎನ್ನುವುದನ್ನು ನಾವು ತಿಳಿಸ್ತಾ ಇದ್ದೇವೆ. ಇಲ್ಲಿ ಮುಂದೆ ಅದೇ ರೀತಿಯ ರಸ್ತೆಯಲ್ಲೇ ಇದೀಗ ನಾವು ತೆರಳುತ್ತಾ ಇದ್ದೇವೆ. ಮತ್ತೆ ನಮಗೆ ಡಾಮರೀಕರಣದ ರಸ್ತೆ ಕಾಣ್ತಾ ಇದೆ. ಇದು ಕಾಂಕ್ರೀಟೀಕರಣ ರಸ್ತೆ. ಇದು ಕುಡುಮುಂಡ್ರಿಗೆ ಹೋಗುವಂಥ ರಸ್ತೆ. ಈ ಕಾಂಕ್ರೀಟೀಕರಣ ಹಿಂದೆ ಆಗಿದ್ದು ಅಂತಾರೆ. ಸಾಮಾನ್ಯವಾಗಿ ಉತ್ತಮವಾಗಿ ಇದೆ. ಇದು ಕುಡುಮುಂಡೂರು ಸೇತುವೆ,
ಕಾಂಕ್ರೀಟೀಕರಣ ರಸ್ತೆ ಇಷ್ಟೇ ಆಗಿರೋದು. ಈ ಸೇತುವೆ ಪಕ್ಕದಲ್ಲಿ ಇದು ಇಲ್ಲಿಗೆ ಸ್ಟಾಪ್ ಆಗಿದೆ. ನೋಡಿ, ಇಲ್ಲಿ ನಾವು ಈಗ ಸೇತುವೆಯನ್ನು ಕಾಣ್ತಿದ್ದೇವೆ. ಇದು ಕುಡುಮುಂಡೂರು ಸೇತುವೆ ಅಂತಾರೆ. ಇದರ ನಿರ್ವಹಣೆ ಇಲ್ಲ ಎಂಬುದನ್ನು ಸ್ವತಃ ಇಲ್ಲಿ ವೀಕ್ಷಿಸ್ಬೋದು. ಪಾಚಿ ಹಿಡಿದದ್ದು ಬೇರೆ, ಸೇತುವೆ ಇಕ್ಕೆಲಗಳಲ್ಲಿ ತಡೆ ಇದ್ದರೂ ಕೂಡ ಅದು ನಿರ್ವಹಣೆ ಇಲ್ಲದೆ ಅಲ್ಲಿಗೆ ಗಿಡ ಗಂಟಿಗಳು ಅಥವಾ ಇದೆಲ್ಲ ಆ ಸೇತುವೆ ಪಕ್ಕದಲ್ಲಿ ಸೇರುವುದನ್ನು ಕೂಡ ತಾವು ಕಾಣಬಹುದು. ಸೇತುವೆ ಕಳೆದು ಬಂದಾಗ ಮತ್ತೆ ನಾವು ಅದೇ ಮಡ್ ರೋಡಿಗೆ ಎಂಟ್ರಿ ಆಗ್ತಾ ಇದ್ದೇವೆ. ಇದು ನಾವು ಸಾಮಾನ್ಯವಾಗಿ ಮನೆಗಳಿಗೆ ಹೋಗುವಂಥ ರಸ್ತೆ ಹಾಗೆ ಉಂಟು. ಚರಂಡಿ ಎಲ್ಲಿಯೂ ಇಲ್ಲ, ಎಲ್ಲ ಕಡೆಗಳಲ್ಲಿ ಗಿಡಗಂಟಿಗಳೇ ಸೇರಿಕೊಂಡು ರಸ್ತೆಯನ್ನು ಇದಾಗಿದೆ. ಇಲ್ಲಿ ಸಾಮಾನ್ಯ ರಸ್ತೆ ಸಾಮಾನ್ಯ ಸ್ಥಿತಿಯಲ್ಲಿ ಇದೆ. ಈಗ ಇಲ್ಲಿ ಇದು ಕುಡುಮುಂಡೂರಿಗೆ ಹೋಗುವ ರಸ್ತೆ. ಇಲ್ಲಿ ಸಾಮಾನ್ಯ ಕಾರು ಅಥವಾ ಇನ್ನಿತರ ವಾಹನಗಳು ಹೋಗ್ಬೋದು. ಆದರೆ ಸ್ವಲ್ಪ ಇದೀಗ ಮತ್ತೆ ಅಲ್ಲಿ ಮಡ್ ರೋಡು ಅಥವಾ ಈ ಒಂದು ಬೋಲ್ಡರ್ಸಿನ ಹಾಕಿದ್ದನ್ನು ಕೂಡ ಅದರಲ್ಲಿ ನಾವು ತೆರಳುತ್ತಾ ಇದ್ದೇವೆ. ಇದು ಹೀಗೆ ಮುಂದುವರಿತಿದೆ. ಎಷ್ಟು ದೂರ ಹೋಗ್ತದೆ ಎಂಬುದನ್ನು ನೋಡ್ಬೋದು. ಅಲ್ಲಿಂದ 6 ಕಿಲೋಮೀಟರ್ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ 1-2-3 ಕಿಲೋಮೀಟರ್ ಹತ್ತಿರ ಬಂದೆವು. ಇನ್ನು ಎಷ್ಟು ದೂರ ಈ ರೀತಿ ಇದೆ ಎಂಬುದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ಅದೇ ರೀತಿ ಇದೆ. ಎಲ್ಲಿ ಚರಂಡಿಗಳು ಇಲ್ಲಿ ಇಲ್ಲ, ಮಡ್ ರೋಡ್ ರೀತಿಯಲ್ಲಿ ಇದೆ. ಹಾಗೆ ಕಾಂಕ್ರೀಟ್ ಆದ ಭಾಗದಲ್ಲಿ ಮಾತ್ರ ಚೆನ್ನಾಗಿದೆ ಅಷ್ಟೇ. ಉಳಿದೆಲ್ಲ ಕಡೆಯಲ್ಲಿ ಅದೇ ರೀತಿಯಲ್ಲಿ ದುಸ್ಥಿತಿಯಲ್ಲಿ ಇದೆ. ನೀರು ಹೋಗಲಿಕ್ಕೆ ಕೂಡ ವ್ಯವಸ್ಥೆ ಎಲ್ಲಿಯೂ ಕಾಣ್ತಾ ಇಲ್ಲ. ಕೆಲವು ಕಡೆಯಲ್ಲಿ ಸ್ವಲ್ಪ ರೋಡು ಚೆನ್ನಾಗಿದ್ದಾಗಿದೆ, ಆದರೆ ನಿರ್ವಹಣೆ ಇಲ್ಲದ ಕಾರಣ ಸ್ವಲ್ಪ ಕಷ್ಟ, ವಾಹನಗಳಿಗೆ ಹೋಗ್ಲಿಕ್ಕೆ ಕಷ್ಟ. ಏನೋ ಟೂ ವೀಲರ್ಸ್ ದ್ವಿಚಕ್ರ ವಾಹನಗಳು ಮಾತ್ರ ಹೋಗ್ತಾ ಇದ್ದಾವೆ ಅಷ್ಟಲ್ಲದೆ ಚತುಷ್ಪಥ ವಾಹನಗಳು ಕೂಡ ಹೋಗಲಿಕ್ಕೆ ಸ್ವಲ್ಪ ಕಷ್ಟಕರವಾದಂಥ ರೋಡ್ ಇದಾಗಿದೆ. ಆದರೂ ಕಾಡು ಪ್ರಾಣಿಗಳ ಹಾವಳಿ ಇದ್ದರೂ ಕೂಡ ಅಥವಾ ಯಾವುದೇ ಇದ್ದರೂ ಕೂಡ ಇಲ್ಲಿ ಕಷ್ಟವೇ. ಆನೆ ಇರ್ಬೋದು ಅಥವಾ ಇನ್ನಿತರ ಪ್ರಾಣಿಗಳು ಸಡನ್ನಾಗಿ ಬಂದರೆ ಇದು ಮಕ್ಕಳಿಗೆ ಶಾಲಾ ಕಾಲೇಜುಗಳು ಸುಬ್ರಹ್ಮಣ್ಯಕ್ಕೆ ಇಲ್ಲಿಂದ ಬರ್ತಾರೆ. ಇಲ್ಲಿಂದ ಕುಡುಮುಂಡೂರು ನೋಡಿ, ಇದು ಕುಡುಮುಂಡೂರು. ಶಾಲಾ ಕಾಲೇಜಿಗೆ ಬರುವವರು ಇಲ್ಲಿ ನಡ್ಕೊಂಡು ಹೋಗುವುದು ಕಷ್ಟವೇ. ವೆಹಿಕಲ್ ವ್ಯವಸ್ಥೆಯೂ ಇಲ್ಲ. ಖಾಸಗಿಯವರು ತಮ್ಮ ಖಾಸಗಿ ವಾಹನದಲ್ಲಿ ಏನಾದರೂ ಮಕ್ಕಳನ್ನು ಕರ್ಕೊಂಡು ಬಂದರೆ ಮಾತ್ರ ಇಲ್ಲಿ ಬರ್ಬೋದು ವಿನ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಕಷ್ಟಕರ. ಮಳೆಗಾಲದಲ್ಲಂತೂ ತುಂಬ ಕಷ್ಟವೇ ಅನ್ನಬಹುದು. ಕುಡುಮುಂಡೂರು ಸೇತುವೆ ಕಳೆದು ಕುಡುಮುಂಡೂರು ಜಾಗದಲ್ಲಿ ನಾವು ಇದೀಗ ಮುಂದೆ ಹೋಗ್ತಾ ಇದ್ದೇವೆ. ಮಾರ್ಗ ಅದೇ ರೀತಿಯಲ್ಲಿ ಇದೆ. ಇಲ್ಲಿ ಕಾಂಕ್ರೀಟೀಕರಣ ನಂತರ ಅದು ಕಾಣ್ತಾ ಇಲ್ಲ. ಮತ್ತೆ ಇಲ್ಲಿ ಈಗ ಪಂಚಾಯತ್ ರಾಜ್ನವರ ಇಲ್ಲಿ ಒಂದು ಫಲಕ ಇದೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಮಂಗಳೂರು, ಉಪವಿಭಾಗ ಸುಳ್ಯ. ಕಾಮಗಾರಿ ಹೆಸರು ಸುಳ್ಯ ತಾಲೂಕು ಬಾಳುಗೋಡು ಗ್ರಾಮದ ಶಿವಾಲ ಕಲ್ಲಡ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಅಂದಾಜು ಮೊತ್ತ 30 ಲಕ್ಷ. ಇದು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಂದಿರತಕ್ಕಂಥದ್ದು. ಈ ರಸ್ತೆಯನ್ನು ತಾವು ಕಾಣ್ಬೋದು. ಮುಂದೆ ಇದೇ ರಸ್ತೆ ತಾನೆ, ಇದೇ ರಸ್ತೆ 30 ಲಕ್ಷ ಅನುದಾನದಲ್ಲಿ ಬಂದಿರತಕ್ಕಂಥ ಕಾಂಕ್ರೀಟೀಕರಣವನ್ನು ತಾವು ಕಾಣ್ಬೋದು. ಕಾಂಕ್ರೀಟೀಕರಣ ಸುಸ್ಥಿತಿಯಲ್ಲಿ ಇದೆ. ಚರಂಡಿ ವ್ಯವಸ್ಥೆ ಆಗಬೇಕಷ್ಟೇ ಎರಡೂ ಬದಿಯಲ್ಲಿ. ಆದರೆ ನೀರು ಮಾರ್ಗದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಕೂಡ ಸ್ವಲ್ಪ ಅಂಶ ಇದೆ. ಆದರೆ ಉಬ್ಬು ತಗ್ಗುಗಳಿದ್ದ ಕಾರಣ ನೀರು ಹರಿದು ಹೋಗ್ತದೆ. ಒಂದು ಸೈಡಲ್ಲಿ ಚರಂಡಿ ಇದೆ, ಎಡಗಡೆಯಲ್ಲಿ ಚರಂಡಿ ಇದೆ, ಬಲಗಡೆಯಲ್ಲಿ ಮಾತ್ರ ಚರಂಡಿ ವ್ಯವಸ್ಥೆ ಆಗಬೇಕಾಗಿದೆ. ಕಾಂಕ್ರೀಟೀಕರಣ ಸುಮಾರು 9-10 ಫೀಟ್ ಇದೆ ಅಂತಲ್ಲ. ಕಾಂಕ್ರೀಟೀಕರಣ ಆದಂಥ ರಸ್ತೆ ಇದೀಗ ಮಳೆಗಾಲ ಆದ ಕಾರಣ ಸ್ವಲ್ಪ ಹಾವಸೆ ಹಿಡಿದು ವಾಹನ ಸವಾರರು ಸ್ವಲ್ಪ ನಿಧಾನವಾಗಿ ಹೋಗುವಂಥ ಸಂದರ್ಭ ಇದಾಗಿದೆ. ಹಾಗೆ ಮಳೆ ವಿಪರೀತ ಇದ್ದ ಕಾರಣ ಮಾರ್ಗದಲ್ಲಿ ಸ್ವಲ್ಪ ನೀರು ನಿಂತಿದೆ ಮಾತ್ರವಲ್ಲದೆ ಗಿಡಗಂಟಿಗಳು ಕೂಡ ಬೆಳೆದಿದೆ.
ನಾವು ಇಲ್ಲಿಂದ ಬರುತ್ತಾ ಇದ್ದೇವೆ. ಕಾಂಕ್ರೀಟೀಕರಣ ರಸ್ತೆ ಆರಂಭವಾಗಿ ಅಲ್ಲಿಂದಲೇ ನಾವು ಮುಂದೆ ಚಲಿಸ್ತಾ ಇದ್ದೇವೆ. ನಾವು ಮುಂದೆ ಇದೇ ಕಾಂಕ್ರೀಟೀಕರಣ ರಸ್ತೆಯಲ್ಲಿ ಚಲಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿದಾಗೆ ಎಲ್ಲ ಗಿಡಗಂಟೆಗಳು ಸೇರಿದೆ, ತರಗೆಲೆಗಳು ಕೂಡ ಕಾಂಕ್ರೀಟೀಕರಣ ರಸ್ತೆ ಮೇಲೆ ಬಿದ್ದಿದೆ. ಒಂದು ಬದಿಯಲ್ಲಿ ಚರಂಡಿ ಇದೆ, ಇನ್ನೊಂದು ಬದಿಯಲ್ಲಿ ಮಾತ್ರ ಚರಂಡಿ ಇಲ್ಲ. ಮಳೆಗಾಲ ಆದ್ದರಿಂದ ನೀರು ಹರಿದು ಹೋಗಲು ಉಬ್ಬು ತಗ್ಗುಗಳು, ಎತ್ತರ ಹಾಗೆ ಕೆಳಗಿನ ಪ್ರದೇಶ ಆದ ಕಾರಣ ಏನಾಗೋದು, ಇದು ಬಹುಶಃ ಇಲ್ಲಿಗೆ ಕಾಂಕ್ರೀಟ್ ರಸ್ತೆ ಇಲ್ಲಿಗೆ ಕೊನೆ. 30 ಲಕ್ಷದ ಕಾಂಕ್ರೀಟ್ ರಸ್ತೆ ಇಲ್ಲಿಗೆ ಕೊನೆಯಾಗಿದೆ. ಪುನಃ ಇನ್ನು ಕಚ್ಚಾ ರಸ್ತೆಯಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಹಾಗೆ ಅಭಿವೃದ್ಧಿ ಹೊಂದಿದಂಥ ಇದು ಅಭಿವೃದ್ಧಿ ಆಗಿದ್ದನ್ನು ತಾವು ಕಾಣ್ಬೋದು. ಅಭಿವೃದ್ಧಿ ಹೊಂದದೇ ಇರತಕ್ಕಂಥನ್ನು ಕೂಡ ನಾವು ಇಲ್ಲಿಗ ತಮಗೆ ತಿಳಿಸ್ತಾ ಇದ್ದೇವೆ. ಇದನ್ನೆಲ್ಲವನ್ನು ಸ್ಥಳೀಯರು ನಮಗೆ ಹೇಳಿದ್ದಾರೆ, ಹೀಗೆ ಇದೆ ಎಂಬುದನ್ನು. ಇದು ವಾಸ್ತವವಾಗಿ ನಾವು ಕೂಡ ಇದನ್ನು ನೋಡ್ತಾ ಇದ್ದೇವೆ. ಇದನ್ನು ಮತ್ತೆ ಕಾಂಕ್ರೀಟ್ ಮತ್ತೆ ಬಂತು. ಹೌದು, ಇದು ಅಗಲ ಇಲ್ಲ, ಸಣ್ಣ ಸ್ವಲ್ಪ 6 ಫೀಟ್ ಅಂತ ಕಾಣ್ತದೆ. 6 ಫೀಟಿನ ಕಾಂಕ್ರೀಟು ಸ್ವಲ್ಪ ಒಂದು 20 ಫೀಟು 30 ಫೀಟ್ ಆಗಿದೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಮತ್ತೆ ಮಡ್ ರೋಡ್ ಸ್ಟಾರ್ಟ್ ಆಯಿತು. ಇದು ಬೋಲ್ಡರ್ಸ್ ಹಾಕಿದ್ದಾರೆ. ಬೋಲ್ಡರ್ಸ್ ರೋಡಲ್ಲಿ ನಾವು ಹೋಗಬೇಕಾಗ್ತದೆ. ಇಲ್ಲಿ ಚರಂಡಿ ಇಲ್ಲವೇ ಇಲ್ಲ. ಆಮೇಲೆ ಒಂದು ಸೈಡಲ್ಲಿ ನೀರು ಮಾರ್ಗದಲ್ಲಿ ಇದೆ ಎಂಬುದನ್ನು ಕೂಡ ಕಾಣ್ತಾ ಇದ್ದೇವೆ. ಹಾಗೆಯೇ ಸ್ವಲ್ಪ ಮಳೆ ಒಸರಿನಲ್ಲಿ ವಾಹನಗಳ ಟಯರು ಕೂಡ ಸ್ವಲ್ಪ ಜಾರುವಂಥ ಪರಿಸ್ಥಿತಿ ಅಥವಾ ಹೂತೋಗೋ ಪರಿಸ್ಥಿತಿ ಕೂಡ ಇದೆ. ಇಲ್ಲಿ ಮತ್ತೆ ಅದೇ ಕಚ್ಚಾ ರಸ್ತೆ ಮತ್ತೆ ಆರಂಭವಾಗಿದೆ. ಇದು ಮತ್ತೆ ಮುಂದೆ ಹೋಗಿ ನೋಡಿ, ಈಗ ನಾವು ಕಾಂಕ್ರೀಟ್ ರಸ್ತೆಯನ್ನು ಸೇರ್ತಾ ಇದ್ದೇವೆ. ಇದು ಕಾಂಕ್ರೀಟ್ ರಸ್ತೆ. ಎಷ್ಟು ಆಗಿರ್ತಕ್ಕಂಥ ಜಾಗ ಪರವಾಗಿಲ್ಲ, ಕಾಂಕ್ರೀಟ್ ರಸ್ತೆ ಎಷ್ಟು ಮೀಟ್ರ್ ಇದೆ ಎಂಬುದನ್ನು ನಾವೀಗ ನೋಡ್ತಾ ಇದ್ದೇವೆ. ಆಯಿತು, ಇದಿಷ್ಟೇ. ಬಹುಶಃ 10-15 ಫೀಟ್ ಬಂದಿರಬಹುದಷ್ಟೇ. ಮತ್ತೆ ಕಚ್ಚಾ ರಸ್ತೆಗೆ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಬದಿಯನ್ನು ಆಯ್ದ ಭಾಗಗಳಲ್ಲಿ ಮಾತ್ರ ಕಾಂಕ್ರೀಟೀಕರಣ, ಅದು ಅಲ್ಲಲ್ಲಿ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಮನೆಗಳು, ಎಡಬದಿ ಬಲಬದಿಯಲ್ಲಿ ಬಹಳಷ್ಟು ಮನೆಗಳಿದ್ದಾವೆ. ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಬಹಳಷ್ಟು ಹಾಳಾಗಿದೆ. ರಸ್ತೆ ಅಂತೂ ತುಂಬ ಹಾಳಾಗಿದೆ. ಇದು ವಿಪರೀತ ಮಳೆ ಬಂದರೆ ಇಲ್ಲಿ ಚತುಷ್ಪಥ ವಾಹನಗಳಿಗೆ ಕೂಡ ಹೋಗಲಿಕ್ಕೆ ಕಷ್ಟ ಅನ್ನಬಹುದು. ಎಲ್ಲ ಕಡೆಯಲ್ಲಿ ಕೂಡ ಅದೇ ರೀತಿಯ ಪರಿಸ್ಥಿತಿ. ಸ್ವಲ್ಪ ನಾವೀಗ ನೋಡ್ಬೋದು ಕಾಂಕ್ರೀಟೀಕರಣ 10-20 ಫೀಟ್ ಹೆಚ್ಚು ಅಂದರೆ, ಇದು ಆಯ್ದ ಭಾಗಗಳೇ ಅಲ್ಲಲ್ಲಿ ಮಾಡಿದ್ದಾರೆ. ಮತ್ತೆ ಕಚ್ಚಾ ರಸ್ತೆ ಆರಂಭವಾಗಿದೆ. ಇಷ್ಟು ಕಿಲೋಮೀಟರಲ್ಲಿ ಕೂಡ ನಾವು ಕಚ್ಚಾ ರಸ್ತೆ ಕಾಂಕ್ರೀಟೀಕರಣ ಹೀಗೇ ಬರ್ತಾ ಇದೆ. ಮತ್ತೆ ಕಾಂಕ್ರೀಟೀಕರಣದ ರಸ್ತೆ ಆರಂಭವಾಗಿದೆ ಇಲ್ಲಿ. ಇದು ಬಹುಶಃ ಹೊಸ ರೋಡ್ ಅಂತ ಕಾಣ್ತದೆ, ಉತ್ತಮವಾಗಿದೆ. ಇದು ಇಲ್ಲಿಂದ ಆರಂಭವಾಗಿ ಎಷ್ಟು ದೂರದವರೆಗೆ ಇದೆ ಅಂತ ಗೊತ್ತಿಲ್ಲ. ಬಹುಶಃ ಬಾಳುಗೋಡು ಕಟ್ಟೆವರೆಗೆ ಇದೆ ಅಂತ ಹೇಳ್ತಾರೆ. ಮತ್ತು ನಾವು ಅದರಲ್ಲಿ ಚಲಿಸ್ತಾ ಇದ್ದೇವೆ. ಈಗ ರಸ್ತೆ ಚೆನ್ನಾಗಿದೆ, ಕಾಂಕ್ರೀಟೀಕರಣ ಪೂರ್ತಿ ಮಾಡಿದ್ದಾರೆ. ಬಹುಶಃ 9 ಫೀಟು 10 ಫೀಟ್ ಇರ್ಬೋದಲ್ಲ. ಬಾಳುಗೋಡು ಶಾಸಕಿಯವರ ಇದಲ್ಲ, ಇಲ್ಲಿ ಅದೇ ಹೆಸರು ಹೋಗು. ಸರಿ ಮುಂದೆ ಹೋಗುವ. ಇಲ್ಲಿ ಮಾನ್ಯ ಶಾಸಕರ ಅನುದಾನ ಎಂಬುದನ್ನು ಕೂಡ ನಾವು ಇಲ್ಲಿ ಫಲಕದಲ್ಲಿ ಕಾಣ್ತಾ ಇದ್ದೇವೆ. 10 ಲಕ್ಷ ಅನುದಾನದಲ್ಲಿ ಬಾಳುಗೋಡು ಗ್ರಾಮದ ಪಯ್ಯಗದ್ದೆ ಎಂಬಲ್ಲಿ ಎನ್ನುವುದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇದು ಬಾಳುಗೋಡಿಗೆ ಇನ್ನು 1 ಕಿಲೋಮೀಟರ್ ಇದೆ. ಬಹುಶಃ ಇದು 1 ಕಿಲೋಮೀಟರ್ ಕೂಡ ಪೂರ್ತಿ ಡಾಮರೀಕರಣ ಕಾಂಕ್ರೀಟೀಕರಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಾವು ತೆರಳುತ್ತಾ ಇದ್ದೇವೆ, ನೋಡುವ. ಇದು ರಸ್ತೆ ಚೆನ್ನಾಗಿದೆ ಇಲ್ಲಿ. ಹಾಗೆ ಗೋರ್ತಿಲ ಎನ್ನುವಂಥ ಪ್ರದೇಶಕ್ಕೆ ನಾವು ಇದೀಗ ಬಂದು ಗೋರ್ತಿಲ ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿ ಬಾಳುಗೋಡು ಶಾಲೆ, ಶಾಲೆ ಇಲ್ಲಿ ಬಾಳುಗೋಡು ಶಾಲೆ ಅಲ್ಲ, ಹೌದು, ಗ್ರೌಂಡು ಬಾಳುಗೋಡು ಶಾಲಾ ಗ್ರೌಂಡ್ ಅಂತ ಕಾಣುತ್ತದೆ.
ಒಂದು ನಿಮಿಷ, ಹೌದು ಶಾಲಾ ಗ್ರೌಂಡ್ ಅದು. ಇದು ಇಲ್ಲಿ ಅಕ್ಕಪಕ್ಕದ ಕಾಲೋನಿಗಳು ಇಲ್ಲಿ ಇದೆ. ರಸ್ತೆ ಚೆನ್ನಾಗಿದೆ, ಭಾಳಷ್ಟು ಮನೆಗಳಿದ್ದಾವೆ ಇಲ್ಲಿ. ಬಾಳುಗೋಡು ಪ್ರದೇಶದಲ್ಲಿ, ಈ ಪ್ರದೇಶದಲ್ಲಿ ಕೃಷಿಕರು, ಸಣ್ಣ ಕೃಷಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಅಂತ ಕಾಣ್ತಾ, ಅಂದರೆ ಅವರ ವಾಸ್ತವ್ಯ ಇದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು. ತೋಟದ ಎರಡೂ ಬದಿಗಳಲ್ಲಿ ಅಡಿಕೆ ತೋಟದವನ್ನು ತಾವು ವೀಕ್ಷಿಸ್ಬೋದು. ಇದೇ ರಸ್ತೆಯಲ್ಲಿ ನಾವು ಮುಂದೆ ಬರ್ತಾ ಇದ್ದೇವೆ. ರಸ್ತೆ ಚೆನ್ನಾಗಿಯೇ ಇದೆ, ಆದರೆ ಚರಂಡಿ ನಾವು ಹೇಳಿದಾಗ ಇಲ್ಲಿಯೂ ಕೂಡ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಒಂದು ರಸ್ತೆಗೆ ಉತ್ತಮವಾದ ಚರಂಡಿ ಇದ್ದರೆ ಆ ರಸ್ತೆ ಸರಿಯಾಗಿರ್ತದೆ. ಸರಿ, ಒಂದು ರಸ್ತೆಗೆ ಎಲ್ಲಿ ನಾವು ಎರಡು ಬದಿಯಲ್ಲಿ ಚರಂಡಿಗಳನ್ನು ಕೊಡ್ತೇವೆ, ಆಗ ರಸ್ತೆ ಕೂಡ ಮಳೆಗಾಲ ಇರ್ಬೋದು, ಯಾವುದೇ ಕಾಲದಲ್ಲಿ ಹಾಳುಗೆಡೋದಕ್ಕೆ ಸಾಧ್ಯ ಇಲ್ಲ. ಅದು ಚೆನ್ನಾಗೇ ಇರ್ತದೆ, ಹಾಗೆ ಉತ್ತಮ ಸ್ಥಿತಿಯಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ. ಆದರೆ ಯಾಕೋ ಗೊತ್ತಿಲ್ಲ, ಇಲ್ಲಿ ಚರಂಡಿ ಸ್ವಲ್ಪ ದೂರದಲ್ಲಿ ಇರ್ಬೋದೇನೋ, ಅದು ಗಿಡಗಂಟಿಗಳಿಂದ ಸ್ವಲ್ಪ ಕೂಡಿರ್ಬೋದು. ಆದರೆ ರಸ್ತೆ ನೀರು ಎಲ್ಲಿ ಹೋಗ್ತದೆ ಎಂಬುದು ಇಂಪಾರ್ಟೆಂಟ್ ಇಲ್ಲಿ. ಬಹುಶಃ ನಾವು ಇದೀಗ ಈ ಪ್ರದೇಶಕ್ಕೆ ಬಂದಿದ್ದೇವೆ. ಇದು ಬಾಳುಗೋಡು ಪ್ರದೇಶ, ಇದು ಬಸ್ ಸ್ಟ್ಯಾಂಡ್, ಬಾಳುಗೋಡು ಬಸ್ ಸ್ಟ್ಯಾಂಡ್. ಶಾಲೆ ಇಲ್ಲಿ ಬಂದಿದೆ, ಅದು ಶಾಲೆ ಅಲ್ಲ ಆಗ ಹೇಳಿರೋದು, ಇದು ಶಾಲೆ, ಬಾಳುಗೋಡು ಶಾಲೆ ಪಕ್ಕದಲ್ಲಿ ನಾವು ಇದೀಗ ಬಂದಿದ್ದೇವೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳುಗೋಡು, ಇಲ್ಲಿ ನಾವೀಗ ಇದ್ದೇವೆ. ಅದರ ಮುಂದೆನೇ ಪಾಸ್ ಆಗ್ತಾ ಇದ್ದೇವೆ. ಇಲ್ಲಿ ಯಾವುದು ಮುಂದೆ ಚಲಿಸಿದಾಗ ಶಾಲೆಯಿಂದ ಒಂದು 50 ಮೀಟ್ರ್ ಮುಂದೆ ಚಲಿಸಿದಾಗ ನಮಗೆ ಡಾಮರೀಕರಣ ಕಾಣುತ್ತುಂಟು. ಇದು ಬಹುಶಃ ಹರಿಹರದವರೆಗೆ ಹೋಗಿರ್ತಕ್ಕಂಥ ಡಾಮರೀಕರಣದ ಬಹುಶಃ ಇಲ್ಲಿ ಹಾಕಿದ್ದಾರೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಕಾಮಗಾರಿ ಹೆಸರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಸುಳ್ಯ ತಾಲೂಕಿನ ಬಾಳುಗೋಡಿಯಿಂದ ಪುಣೇರಿ SP ಕಾಲನಿಯವರೆಗೆ ರಸ್ತೆ ಅಭಿವೃದ್ಧಿ ಮತ್ತು ನಿರ್ವಹಣೆ. ರಸ್ತೆ ಉದ್ದ 1 ಕಿಲೋಮೀಟರ್, ಅಂದಾಜು 99.08 ಲಕ್ಷ ಪ್ಯಾಕೇಜ್. ಕಾಮಗಾರಿ DK 171 2017ರಿಂದ 2019ಕ್ಕೆ ಪೂರ್ಣಗೊಂಡಿದೆ. ಕಾಮಗಾರಿ ಮುಕ್ತಾಯಗೊಂಡ ನಂತರ 5 ವರ್ಷಗಳವರೆಗೆ ನಿರ್ವಹಣೆ ಇರ್ತದೆ. ಐನಿಕ್ಕಿದು ಶಾಲಾ ಜಂಕ್ಷನಿಂದ ಕುಡುಮುಂಡೂರು ಬಾಳುಗೋಡಾಗಿ ಹರಿಹರ ಪಳ್ಳತಡ್ಕ ಜಂಕ್ಷನ್ಗೆ ಇದೀಗ ಬಂದಿದ್ದೇವೆ. ಆ ಸೇತುವೆ ಮೇಲೆ ನಾವು ಇದೀಗ ನಿಂತಿದ್ದೇವೆ. ತಾವು ವೀಕ್ಷಿಸ್ಬೋದು, ಸುಮಾರು 2-3 ವರ್ಷಗಳ ಹಿಂದೆ ಇಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಈ ಸೇತುವೆಯ ಪೂರ್ತಿ ಸಂಚಾರ ಭಾಗ ಅಸ್ತವ್ಯಸ್ತವಾಗುವುದರೊಂದಿಗೆ ಇಲ್ಲಿ ಜರಿದಂಥ ಭಾಗಗಳನ್ನು ತಾವು ವೀಕ್ಷಿಸ್ಬೋದು. ಅದರ ಸರ್ಕಾರದಿಂದ ಮತ್ತು ಜನಪ್ರತಿನಿಧಿಗಳ ವಿಶೇಷ ಇದರಲ್ಲಿ ತಡೆಗೋಡೆ ಆಗಿ ಇವತ್ತು ಬಹಳಷ್ಟು ಉತ್ತಮವಾದಂಥ ಸೇತುವೆಯನ್ನೇ ತಾವು ಇಲ್ಲಿ ಕಾಣಬಹುದು. ನಾವು ಬಂದಿರತಕ್ಕಂಥ ಬಾಳುಗೋಡಿಂದ ಇಲ್ಲಿವರೆಗೂ ಕೂಡ ಅತ್ಯುತ್ತಮವಾದಂಥ ಮಾರ್ಗ ಅಭಿವೃದ್ಧಿ ಹೊಂದಿದೆ ಎಂಬುದನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಹರಿಹರಕ್ಕೆ ಬರುವ ಮೊದಲು ಏನು ಐನಿಕ್ಕಿದು ಶಾಲಾ ಜಂಕ್ಷನಿಂದ ಬಾಳುಗೋಡಿಗಿರ್ತಕ್ಕಂಥ 4.5 ಕಿಲೋಮೀಟ್ರಲ್ಲಿ ಇವತ್ತು ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿ ಆಗಿದ್ದದ್ದು ಭಾಳಷ್ಟು ಕಡಿಮೆಯಾಗಿದೆ. ನಾವು ಈಗಾಗಲೇ ಅದನ್ನು ವೀಕ್ಷಿಸೇ ಬಂದದ್ದು. ಇದೇ ರೀತಿ ನಮ್ಮ ಉದ್ದೇಶ ಅಂತ ಹೇಳಿದರೆ, ಯಾವುದೇ ಕ್ಷೇತ್ರ ಇರ್ಬೋದು, ಗ್ರಾಮ ಇರ್ಬೋದು, ಪ್ರದೇಶ ಇರ್ಬೋದು, ಅದು ಅಭಿವೃದ್ಧಿ ಹೊಂದಬೇಕು. ಇದರಲ್ಲಿ ರಾಜಕೀಯ ಬರಬಾರ್ದು. ಎಲ್ಲರೂ ಸೇರಿ, ಅದು ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅಥವಾ ಸಂಬಂಧಪಟ್ಟಂಥ ಇನ್ನಿತರ ಸಂಘ ಸಂಸ್ಥೆಗಳವರೆಲ್ಲ ಸೇರಿ ಈ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯ ಇರ್ಬೋದು, ಇದರಲ್ಲಿ ತಾವೆಲ್ಲ ಕೈ ಜೋಡಿಸಿದಾಗ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ, ನಮ್ಮ ಗ್ರಾಮ ಬಹಳ ಉತ್ತಮ ಗ್ರಾಮ ಅನ್ನಿಸ್ಬೇಕಾದ್ರೆ ನಾವು ಕೂಡ ಇದಕ್ಕೆ ನಮ್ಮ ಪ್ರಯತ್ನ ಕೂಡ ಇದೆ. ನಾವು ಕೂಡ ಆ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಈ ವಿಚಾರವನ್ನು ನಾವು ಸರ್ಕಾರಕ್ಕೆ ಗಮನಕ್ಕೆ ತರುವಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ, ಈ ಒಂದು ಸಹಕರಿಸಿದಂಥ ಕ್ಯಾಮರಾಮ್ಯಾನ್ ಗಣೇಶ್ ಅನಿಲ ಇವರೊಂದಿಗೆ ವಿಶ್ವನಾಥ ನಡುತೋಟ ಸುಬ್ರಹ್ಮಣ್ಯ, ಧನ್ಯವಾದಗಳು.